ನಿಯರ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 10 ಟನ್ ಮಟ್ಟ ನಾವು ಆಕಳ ಗೊಬ್ಬರಗಳನ್ನು ತಗೊಂಬಂದು ಆಕಳ ಸಗಣಿ ಗೊಬ್ಬರ ತಗೊಂಬಂದು ಸಾಲಿಂದ ಸಾಲಿಗೆ ಹಾಕಿಕೊಂಡು 3 ಬೇಸಲ್ ಡೋಸ್ಗಳನ್ನು ಕೊಟ್ಕೊಂಡು ಎವ್ರಿ 20 ದಿವಸಕ್ಕೊಮ್ಮೆ ಅದಕ್ಕೆ ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟಿನ ಪ್ರಕಾರ ನಾವು ಏನೇನು ಬರ್ತೈತಿ ಅದ್ರ ಪ್ರಕಾರ ನಾವು ವಾಟರ್ ಸಾಲ್ಯುಬಲ್ ಅನ್ನು ಕೊಟ್ಕೊಂಡು ಹೋಗಿವಿ. ಇವತ್ತಿಗೆ 11 ತಿಂಗಳಿಗೆ ನಮ್ದು ಎಷ್ಟು ಇಳುವರಿ ಬಂದೈತಿ. ಇದಕ್ಕೆಲ್ಲ ನಾ ಏನ್ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ ಅಂದ್ರೆ ಬನಾನಾ ಹೌಸ್ ಟೀಮಿಗೆ ನಾ ಇದಕ್ಕೆ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಯಾಕಂದ್ರೆ ನಂದು ಲ್ಯಾಂಡ್ ಒಳಗಡೆ ಎಷ್ಟು ನ್ಯೂಟ್ರಿಷನಲಿ ವೀಕ್ ಇತ್ತು, ಫರ್ಟಿಲಿಟಿ ಎಷ್ಟು ಲೋ ಇತ್ತು ಅಂತಂದ್ರೆ ನಾ ಯಾವಾಗ ಸಾಯಿಲ್ ಟೆಸ್ಟಿಂಗ್ ಕಳಿಸ್ತೀನಿ ಎಲ್ಲದನ್ನೂ ಕಡಿಮೆನೇ ಬರೋದು. ಅದ್ರೊಳಗೆ ನಮ್ಗೆ ಸಂದೀಪ್ ಪಾಟೀಲ್ ಅಂತಂದಿದ್ದೇನು ಬನಾನಾ ಹೌಸ್ನವ್ರು ಅದಲ್ಲ, ಈಚ್ ಆ್ಯಂಡ್ ಎವ್ರಿ ಮಂತ್ ನನಗೆ ಸಪೋರ್ಟ್ ಮಾಡಿಕೊಂಡು ನನಗೆ ಗೈಡ್ಲೈನ್ಸ್ ಕೊಟ್ಟು ಅಲ್ಲಿದನೇ ವಿಡಿಯೋ ಕಾಲ್ ಮಾಡಿ ಹಿಂಗಿಂಗ್ ನಡೆದೈತಿ ಹಿಂಗಿಂಗಿಲ್ಲ ಅಂತ ಅಂದ್ಕೊಂಡು ನನಗೆ ಮಾಡಿದಾರೆ. ಎಲ್ಲಿ ಮಟ್ಟ ಅವ್ರು ನಂಗೆ ಸಪೋರ್ಟ್ ಮಾಡಿದಾರೆ ಅಂತಂದ್ರೆ ಇವೊಂದು ನನ್ನ ಕಡೆ ಬಾಯರ್ಸ್ ಲಿಸ್ಟ್ ಇರಲಿಲ್ಲ, ನನ್ನ ಕಡೆ ಯಾರು ಪರ್ಚೇಸ್ ಮಾಡ್ತಾರೆ. ನಾ ಫಸ್ಟ್ ಟೈಮ್ ಕಲ್ಟಿವೇಶನ್ ಮಾಡತ್ತೀನಿ, ನನಗೆ ಯಾರು ಬಾಯ್ ಮಾಡ್ತಾರೆ, ಯಾವ ಏರಿಯಾದೊಳಗೆ ಹೆಂಗೆ ರಿಕಮೆಂಡೆಡ್ ಐತಿ, ಎಕ್ಸ್ಪೋರ್ಟಿಗೆ ಯಾವ್ದು ಬೇಕು, ಲೋಕಲ್ ಮಾರ್ಕೆಟಿಗೆ ಯಾವ್ದು ಬೇಕು, ಎಷ್ಟು ಗಿಡಗಳನ್ನ ಬಿಡಬೇಕು, ಎಷ್ಟು ಬಂಚ್ಗಳನ್ನ ಬಿಡಬೇಕು ಅನ್ನೋದು ಎಲ್ಲನೂ ನನಗೆ ಗೈಡೆನ್ಸ್ನ ಕೊಟ್ಟರು. ವಿತ್ ಅವ್ರ ಎಫರ್ಟು ಎಲ್ಲ ಎಫರ್ಟ್ಗಳು ಸೇರಿಕೊಂಡು ಕ್ಲೈಮೇಟನ್ನು ನಮಗೆ ಈಗೀಗ ಸ್ವಲ್ಪ ಸಪೋರ್ಟ್ ಮಾಡಕತ್ತಿ ಮಳೆಗಾಲದಾಗ. ಇದನ್ನ ನೋಡ್ಕೊಂಡು ನಾನು ಬೆಳೆದಿದ್ದೀನಿ. ಅರೌಂಡ್ ನನಗೆ ಸರಾಸರಿ ಒಂದೊಂದು ಗಿಡ ನನಗೆ 35 kg ಬಂದವು, ಒಂದೊಂದು ಗಿಡ ನನಗೆ 18 kg ಬಂದವು. ಸರಾಸರಿ ಲೆಕ್ಕದಾಗ ನಾನು ನೋಡಿದ್ರೆ 25ರಿಂದ 26 kg ನನಗೆ ವೇಟೇಜ್ ಬರಾಕತ್ತೈತಿ. ನನಗೆ ಕಬ್ಬಿನಕ್ಕಿಂತನೂ ಇದು ಬಹಳ ಅನುಕೂಲ ಅನ್ಸೈತಿ. ಧನ್ಯವಾದಗಳು.